ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಂದು ನಾಗೇಶ್ ಕನ್ನಡ ಲಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನಾನು ಡೆಲಿವರಿ ಆದಮೇಲೆ ಯಾವ ಲಾಕ್ಸು ಕೂಡ ಅಪ್ಡೇಟ್ ಮಾಡಿಲ್ಲ. ನಾನು ರಿಕವರಿ ಆಗೋದೇ ತುಂಬಾ ಕಷ್ಟ ಆಯಿತು. ಸೊ ನಾವಾಗೆ ಯಾವಾಗ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಂಟ್ ಆದ್ವಿ, ಯಾವ ಹಾಸ್ಪಿಟಲಲ್ಲಿ ಡೆಲಿವರಿ ಆಯಿತು, ನಾರ್ಮಲ್ ಆಯಿತಾ ಅಥವಾ ಸಿ ಸೆಕ್ಷನ್ ಆಯಿತಾ, ಯಾವ ಮಗು ಆಯಿತು ಅಂತೇಳಿ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು. ಬಟ್ ನನಗೆ ಅಪ್ಡೇಟ್ ಮಾಡೋಕ್ಕೆ ಆಗಿರಲಿಲ್ಲ. ನಿಜವಾಗ್ಲೂ ಯಾವ ಶತ್ರುಗೂ ಬೇಡ ಅಂತ ಅನ್ನಿಸ್ಬಿಡ್ತು. ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು 22ಗೆ, ಬಟ್ 15ಗೆ ನನ್ನ ಡೇಟ್ ಪ್ರಕಾರ ಕಂಪ್ಲೀಟ್ ಆಗಿತ್ತು. ನನಗೆ ನೆನೆನೇ ಕೂಡ ಸ್ವಲ್ಪ ಲೈಟಾಗಿ ಪೇಯ್ನ್ ಬರ್ತಾಯಿತ್ತು. ಬಟ್ ನಾನು ಈ ಥರ ಲೈಟಾಗಿ ಪೇಯ್ನ್ ಬಂದರೆ ಅಡ್ಮಿಂಟ್ ಮಾಡ್ಕೊಂಡ್ರು ಕೂಡ ಏನೂ ಪ್ರೋಸೆಸ್ ಮಾಡಲ್ಲ ಅವರು ಅಂತ ಹೇಳ್ಬಿಟ್ಟು ಬೇಡ ಅಂತೇಳಿ ಹೋಗಿರಲಿಲ್ಲ. ನನ್ನ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಇಬ್ಬರೂ ಕೂಡ ಆ ಥರ ಏನಾದರೂ ಪೇಯ್ನ್ ಇತ್ತು ಅಂತ ಹೇಳಿದ್ರೆ ಹೋಗೋಣ ಬಾ ಅಂತೇಳಿ ತುಂಬಾ ಫೋರ್ಸ್ ಮಾಡ್ತಾಯಿದ್ರು. ಬಟ್ ನಾನು ಇವತ್ತು ಬೇಡ ಹೋಗೋದು, ಲೈಟಾಗಿ ಪೇಯ್ನ್ ಇದ್ದೆ, ನಾನು ಮನೆಯಲ್ಲೇ ಇರ್ತೀನಿ, ಆ ಥರ ಏನಾದರೂ ಇತ್ತು ಅಂತ ಹೇಳಿದ್ರೆ ಎಮರ್ಜೆನ್ಸಿ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಡೆಲಿವರಿ ಪೇನ್ ಏನೂ ಬಂದಿಲ್ಲ ಅಂತ ಹೇಳಿದ್ರೆ 15ಗೆ ಬಂದು ಒಂದು ಸ್ಕ್ಯಾನ್ ಮಾಡಿಸಿ ಮತ್ತು ನಾರ್ಮಲ್ ಚೆಕಪ್ಗೆ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಹೋಗೋಣ ಅಂತೇಳಿ ರೆಡಿ ಆಗಿದ್ವಿ. ಭವಿಷ್ಯನ್ಗೆ ಇನ್ನೂ ಕೂಡ ಎಕ್ಸಾಮ್ ಮುಗ್ದಿರಲಿಲ್ಲ, ಇನ್ನೂ 2 ಎಕ್ಸಾಮ್ ಪೆಂಡಿಂಗ್ ಇತ್ತು. ಅವಳನ್ನ ಸ್ಕೂಲಿಗೆ ಬಿಟ್ಟು ನಾವಿಬ್ಬರು ಹಾಸ್ಪಿಟಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ವಿ. ನಾನಂತೂ ಭವಿಷ್ಯ ಒಂದೊಂದು ಎಕ್ಸಾಮ್ ಮುಗಿಸ್ಕೊಂಡು ಬಂದ್ರು ಹಬ್ಬ ಮುಗೀತು, ಇನ್ನೆರಡು ಇದೆ ಅಂತೇಳಿ ತುಂಬ ಫೀಲ್ ಮಾಡ್ತಿದ್ದೆ. ಇದನ್ನು ಮುಗಿಸ್ಕೊಂಡು ಕಂಪ್ಲೀಟಾಗಿ ಟೆನ್ಷನ್ ಇಲ್ದಂಗೆ ಹೋಗೋಣ ಅಂತೇಳಿ. ಬಟ್ ನನಗೆ ನೆನ್ನೆನೇ ಸ್ವಲ್ಪ ಲೈಟಾಗಿ ಪೇನ್ ಇರೋದ್ರಿಂದ ಇವತ್ತು ಹೋಗಿ ಒಂದ್ಸಲ ನಾರ್ಮಲಾಗಿ ಚೆಕಪ್ ಮಾಡಿಸ್ಕೊಂಬರೋಣ ಅಂತೇಳ್ಬಿಟ್ಟು ಹೋಗಿದ್ವಿ. ಒಂದು ಕಡೆ ನನಗಂತೂ ತುಂಬ ಆತಂಕ, ಭಯ ಎಲ್ಲ ಆಗ್ತಿತ್ತು. ಸೊ ಏನಾಗುತ್ತೋ ಇವತ್ತು ಹೋದರೆ ಅಥವಾ ಅಡ್ಮಿಟ್ ಮಾಡ್ಕೊಂಡು ಬಿಡ್ತಾರೇನೋ, ಭವಿಷ್ಯನ ಸ್ಕೂಲ್ದು ಎಕ್ಸಾಮ್ ಮುಗಿಲಿಲ್ಲ, ಇನ್ನೂ 2 ಪೆಂಡಿಂಗ್ ಉಳ್ಕೊಂತು ಅಂತ ಹೇಳಿ ತುಂಬಾ ಭಯ ಆಗ್ತಾಯಿತ್ತು ನನಗೆ. ಸೊ ಹೇಗೆ ಬರೀತಾಳೋ ಎಕ್ಸಾಮು, ಮತ್ತು ಇನ್ನು 2 ಡೇಸ್ ಹೇಗೆ ಮೇಂಟೈನ್ ಮಾಡ್ತಾರೆ ಇವರು, ತುಂಬ ಕಷ್ಟ ಆಗುತ್ತೆ. ಮತ್ತು ನನಗೆ ಹಾಸ್ಪಿಟಲ್ಗೆ ಇವರು ಕೂಡ ಓಡಾಡಬೇಕು, ಮತ್ತು ಇಲ್ಲಿ ಭವಿಷ್ಯನೂ ಕೂಡ ನೋಡ್ಕೋಬೇಕು ಅಂತೇಳಿ ತುಂಬ ಟೆನ್ಷನಿಂದನೇ ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ನಾನು ರಿಟರ್ನ್ ಹಾಸ್ಪಿಟಲಿಂದ ಬಂದಮೇಲೆ ಮತ್ತು ಏನು ಪೆಂಡಿಂಗ್ ಕೆಲಸ ಇದ್ರೂ ಕೂಡ ಮಾಡೋಕ್ಕಾಗಲ್ಲ ಅಂತೇಳಿ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸಾಂಬಾರೆಲ್ಲ ಮಾಡಿಟ್ಟು ಮತ್ತು ಟಿಫನ್ ಎಲ್ಲ ಮಾಡಿಕೊಂಡು ಭವಿಷ್ಯ ಮತ್ತು ಸ್ಕೂಲಿಂದ ಬಂದಮೇಲೆ ಅವಳಿಗೆ ಏನು ಬೇಕೋ ಅದೆಲ್ಲ ರೆಡಿ ಮಾಡಿಟ್ಟು ನನ್ನ ತಮ್ಮಂಗೆ ಹೇಳ್ಬಿಟ್ಟು ಹೋಗಿದ್ವಿ. ಸೊ ಅವಳನ್ನ 11:30ಗೆ ಕರ್ಕೊಂಡು ಬಂದುಬಿಡು ಮನೆ ಹತ್ರ ಅಂತೇಳಿ ಅವ್ನು ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ನಾವಿಬ್ಬರು ಕೂಡ ಬೈಕಲ್ಲೇ ಹಾಸ್ಪಿಟಲ್ಗೆ ಹೋಗಿದ್ವಿ ಇವತ್ತು. ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದು ESIC ರಾಜಾಜಿನಗರದಲ್ಲಿ. ಸೊ ಅಲ್ಲಿ ಬೆಳಿಗ್ಗೆ ಟೈಮು ತುಂಬಾ ಕ್ರೌಡ್ ಇರುತ್ತೆ. ನಾನಂತೂ ಯಾವಾಗಲೂ ಕೂಡ ಬೆಳಿಗ್ಗೆ ಟೈಮ್ ಹೋಗ್ತಾನೆ ಇರಲಿಲ್ಲ. ಆಫ್ಟರ್ ಲಂಚ್ ಆದಮೇಲೆ ಹೋಗ್ತಿದ್ದೆ. ಆಲ್ಮೋಸ್ಟ್ 1 ಅವರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಿದ್ದೆ. ತುಂಬ ಮಾರ್ನಿಂಗ್ ಟೈಮು ಕ್ರೌಡ್ ಇರುತ್ತೆ ಅಂತ ನಾನು ಯಾವಾಗಲೂ ಕೂಡ ಹೋಗ್ತಿರ್ಲಿಲ್ಲ. ಜಸ್ಟ್ ಸ್ಕ್ಯಾನಿಂಗು ಅಥವಾ ಏನಾದರೂ ಬ್ಲಡ್ ಟೆಸ್ಟ್ ಏನಾದರೂ ಇತ್ತು ಅಂತ ಹೇಳಿದಾಗ ಹೋಗಿ ಟೋಕನ್ ತೊಗೊಂಡು ಬಂದುಬಿಡ್ತಿದ್ದೆ. ಆಫ್ಟರ್ ಒಂದು 12 o'clockಗೆ ಹೋಗಿ ಸ್ಕ್ಯಾನಿಂಗ್ ಅಥವಾ ಬ್ಲಡ್ ಟೆಸ್ಟ್ ಏನಾದರೂ ಇದ್ದರೆ ಮಾಡಿಸ್ಕೊಂಡು ಬಂದುಬಿಡ್ತಿದ್ದೆ. ಇವಾಗ ಹೋದರೆ ಎಷ್ಟೊತ್ತಾಗುತ್ತೋ ಏನಾಗುತ್ತೋ, ಯಾವಾಗ ನೋಡ್ತಾರೆ ಅಂತ ಯೋಚನೆ ಮಾಡಿಕೊಂಡು ಹೋಗಿದ್ದೆ. ಅಲ್ಲಿ ನಮ್ಮ ಥರ ತುಂಬ ಜನ ಬಂದಿರ್ತಾರಲ್ವ, ಸೊ ಅಲ್ಲಿ ಟೋಕನ್ ಸಿಸ್ಟಮ್ ಇರೋದ್ರಿಂದ ಟೋಕನ್ ವೈಸೇ ನೋಡೋದು. ಆದ್ರೂ ಕೂಡ ನನಗೆ ಇವತ್ತು ಬೇಗನೆ ಟೋಕನ್ ಸಿಕ್ತು, ಹಾಗೆ ಬೇಗನೆ ನೋಡಿದ್ರು. ಡಾಕ್ಟ್ರು ಎಲ್ಲ ಚೆಕಪ್ ಎಲ್ಲ ಮುಗಿಸ್ಕೊಂಡು ಒನ್ ಟೈಮ್ ಅವರೇ ಸ್ಕ್ಯಾನಿಂಗ್ ಮಾಡಿ ನೋಡಿದ್ಮೇಲೆ ಸೊ 2.5 ಸೆಂಟಿಮೀಟರ್ ಓಪನ್ ಆಗಿದೆ. ನಿಮಗೆ ಇವತ್ತು ಅಡ್ಮಿಂಟ್ ಆಗ್ತೀನಿ ಅಂತ ಹೇಳಿದ್ರೆ ಹಾಗೆ, ಅಥವಾ ಇಲ್ಲ ಅಂದರೆ ಒಂದು 5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಫುಲ್ ಪೇನ್ ಬಂದಮೇಲೆ ಬನ್ನಿ ಅಂತ ಹೇಳಿದ್ರು. ನಮಗೆ ಒಂದು 12 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರೋದ್ರಿಂದ ಸೊ ಬೇಡ, ನಾವು ಅಡ್ಮಿಟ್ ಆಗ್ತೀವಿ ಅಂತ ಹೇಳ್ಬಿಟ್ಟು ವೆಡ್ನೆಸ್ಡೇನೇ ಅಡ್ಮಿಂಟ್ ಆದ್ವಿ. ಅಲ್ಲಿ ಅಡ್ಮಿಂಟ್ ಆಗೋಕ್ಕಿಂತ ಮುಂಚೆ ಒಂದು ಫೈಲ್ನ ಕ್ರಿಯೇಟ್ ಮಾಡಿಸ್ಬೇಕು. ಸೊ ಆ ಫೈಲ್ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಪ್ರೊಸೆಸಿಂಗ್ ಇದೆ. ಅದೇ ಒಂದು ಹಾಫ್ ಡೇ ಕೆಲಸ ತಗೊಂತು ನಮಗೆ. ಆಲ್ಮೋಸ್ಟ್ 1:30 ಆಗಿ ನಾವು ಫೈಲ್ನ ಕ್ರಿಯೇಟ್ ಮಾಡಿಸಿ ಅಡ್ಮಿಟ್ ಆದ್ವಿ. ಹಾಗೆ ಊರಿಗೂ ಕೂಡ ಫೋನ್ ಮಾಡಿ ಹೇಳಿದ್ವಿ. ನಮ್ಮ ಅಜ್ಜಿ ಮತ್ತು ನಮ್ಮ ಭವಿಷ್ಯ ಅವರ ಅಜ್ಜಿ ಇಬ್ಬರೂ ಕೂಡ ಬಂದರು ಸಂಜೆ ಅಷ್ಟರಲ್ಲಿ. ಅಲ್ಲಿ ಭವಿಷ್ಯನ ನೋಡ್ಕೊಳ್ಳೋಕ್ಕೆ ಅವರ ಅಜ್ಜಿ ಬಂದರು, ಇಲ್ಲಿ ನನ್ನನ್ನು ನೋಡ್ಕೊಳ್ಳೋದಕ್ಕೆ ನಮ್ಮ ಅಜ್ಜಿ ಕೂಡ ಬಂದರು. ಹಾಸ್ಪಿಟಲಲ್ಲಿ ನಮ್ಮ ಅಜ್ಜಿಗೆ ಒಬ್ರಿಗೆ ಕಷ್ಟ ಆಗುತ್ತೆ ಅಂತೇಳಿ ನಮ್ಮ ತಂಗಿಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದ್ವಿ. ಒಂದು 2 ಡೇಸ್ ರಜಾ ಹಾಕ್ಕೊಂಡು ಬಾ ಅಂತೇಳಿ. ಅವಳು ಕೂಡ ನೆಕ್ಸ್ಟ್ ಡೇ ರಜಾ ಹಾಕ್ಬಿಟ್ಟು ಬಂದು, ಬಟ್ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಅಂತೂ ಇಂತೂ ಭವಿಷ್ಯನೂ ಕೂಡ ಕಂಪ್ಲೀಟಾಗಿ ಎಕ್ಸಾಮ್ ಮುಗಿಸ್ಕೊಂಡು ಅವಳು ಕೂಡ ಹಾಸ್ಪಿಟಲ್ಗೆ ಎಂಟ್ರಿ ಕೊಟ್ಲು. ನನ್ನ ತಮ್ಮ ಅಂತ ಹೇಳ್ತಾ ಇದ್ದ, ನಿನ್ನ ಮಗಳು ಕಂಪ್ಲೀಟಾಗಿ ಎಕ್ಸಾಮ್ ಮುಗಿಸ್ಕೊಂಡು ಬಂದವಳೆ, ಸಮಾಧಾನ ಆಯಿತಾ ನಿನಗೆ, ಇವಾಗಾದರೂ ಡೆಲಿವರಿ ಆಗುತ್ತಾ ಅಂತ. ಆಫ್ಟರ್ ಡೆಲಿವರಿ ಆದಮೇಲೆ ಡ್ರಿಪ್ಸ್ ಹಾಕೋದಕ್ಕೆ ಕೈಗೆ ಚುಚ್ಚಿ ನನಗಂತೂ ಫುಲ್ಲು ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು. ಸೊ ಯಾಕೆ ಅಂತ ಹೇಳಿದ್ರೆ ಆ ಥರ ನಾನು ಫೀಡ್ ಮಾಡಬೇಕಾದ್ರೆ ಪಾಪುಗೆ ಕೈನ ಆಡಿಸಿ ತುಂಬ ಸ್ವೆಲ್ಲಿಂಗ್ ಬಂದು, ಸೊ ಅದು ಡ್ರಿಪ್ಸ್ ಹೋಗ್ದೇ ಮತ್ತೆ ಬೇರೆ ಕಡೆ ಚುಚ್ಚಿ ತುಂಬಾ ಕೈ ನೋವು ಊದ್ಕೊಂಡ್ಬಿಟ್ಟಿತ್ತು. ನನಗಂತೂ ಅದನ್ನು ನೋಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಸೊ ಏನಪ್ಪ ಹಿಂಗಾಗ್ಬಿಟ್ಟಿದೆ ಅಂತೇಳಿ ನರಗಳು ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಚುಚ್ಚಿಬಿಟ್ಟಿದ್ರು. ಒಂದು 10 ಟೈಮ್ಸೇ ಚುಚ್ಚಿದ್ದಾರೆ ಅನಿಸುತ್ತೆ. ಅದೆಲ್ಲ ಒಂಥರ ಗಂಟು ಥರ ಆಗಿಬಿಟ್ಟಿತ್ತು.
ಕಂಪ್ಲೀಟಾಗಿ ಒಂದು 3 ಡೇಸ್ ಆದಮೇಲೆ ಎಲ್ಲ ಸ್ಟಾಪ್ ಮಾಡಿದ್ರು ಡ್ರಿಪ್ಸ್ನ. ಸೊ ಓನ್ಲಿ ನಾವು ಡಿಸ್ಚಾರ್ಜ್ ಆಗೋ ತನಕ ಟ್ಯಾಬ್ಲೆಟ್ಸ್ ಮಾತ್ರ ಕೊಡ್ತಾಯಿದ್ರು. ಫಸ್ಟು ನಮ್ಮ ಪಾಪುಗೆ ಏನೂ ಇರಲಿಲ್ಲ. ಸೊ ಸ್ಟಾರ್ಟಿಂಗು ಆಫ್ಟರ್ ಒಂದು 3-4 ಡೇಸ್ ಆದಮೇಲೆ ಲೈಟಾಗಿ ಜಾಂಡೀಸ್ ಇದೆ ಅಂತ ಹೇಳ್ಬಿಟ್ಟು ಈ ಥರ ಕರೆಂಟಲ್ಲಿ ಇಡೋಕ್ಕೆ ಹೇಳಿದರು. ನಮಗಂತೂ ಭಯನೇ ಆಗ್ತಾಯಿತ್ತು, ಏನಪ್ಪ ಇದು ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಆಗಿಬಿಟ್ಟಿದೆ ಅಂತೇಳಿ. ಹಾಗೆ ಕರೆಂಟಲ್ಲಿ ಒಂದು 2 ಅವರ್ಸ್ ಒಂದು ಟೈಮು ಫೀಡ್ ಮಾಡಿದ್ಮೇಲೆ ಅಲ್ಲೇ ತೊಗೊಂಡೋಗಿ ಮಲಗಿಸಿ ಅಂತ ಹೇಳಿದರು. ನಾನು ನಮ್ಮ ಅಜ್ಜಿ ಇಬ್ಬರೂ ಅಲ್ಲಿ ಮಲಗಿಸ್ಬಿಟ್ಟು ನೋಡ್ಕೊತಾ ಇದ್ವಿ. ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ಸೊ ಬ್ಲಡ್ಡಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಇಡೋದೇನು ಬೇಡ ಅಂತ ಹೇಳಿದರು. ನಮಗೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಅದಕ್ಕಿಂತ ಮುಂಚೆ ಅಂತೂ ನಾನಂತೂ ತುಂಬಾ ಭಯಪಡ್ತಾಯಿದ್ದೆ, ಏನಪ್ಪ ಇದು ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಹೇಳ್ತಿದ್ದಾರೆ ಅಂತ. ತುಂಬ ಮಕ್ಕಳಿಗೆ ಹುಟ್ಟಿದ ತಕ್ಷಣವೇ ಇರುತ್ತೆ, ಬಟ್ ನಮ್ಮದು ಫಸ್ಟ್ ಸ್ಟಾರ್ಟಿಂಗ್ ಒಂದು 4 ಡೇಸ್ ಏನೂ ಇರಲಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಹೇಳಿದ್ರು ಅಂತೇಳಿ ನಾನು ಸ್ವಲ್ಪ ಭಯಪಡ್ತಾಯಿದ್ದೆ. ಬಟ್ ಬ್ಲಡ್ ಟೆಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ ಸಮಾಧಾನ ಆಯಿತು. ನಾವು ಹೋಗಿ ಅಡ್ಮಿಂಟ್ ಆಗಿದ್ದು 15ನೇ ತಾರೀಕಿಗೆ. ಬಟ್ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನ ವೆಯ್ಟ್ ಮಾಡಿದ್ವಿ. ಸೊ ಫಸ್ಟು 3 ಡೇಸು ನನಗೆ ಯಾವುದೇ ರೀತಿ ಏನು ಮೆಡಿಷನ್ಸ್ ಏನೂ ಕೊಡಲಿಲ್ಲ. ನಾರ್ಮಲ್ ಡೆಲಿವರಿ ಆಗುತ್ತೆ, ವೆಯ್ಟ್ ಮಾಡಿ ಅಂತೇಳಿ ವೆಯ್ಟ್ ಮಾಡಿಸಿದ್ರು. ಯಾಕೆಂದರೆ ಫಸ್ಟು ನನಗೆ ನಾರ್ಮಲ್ ಡೆಲಿವರಿನೇ ಆಗಿತ್ತು. ಹಾಗಾಗಿ ಸೊ ನಾರ್ಮಲ್ ಡೆಲಿವರಿ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅವ್ರದ್ದು ಕೊಟ್ಟಿರೋ ಡೇಟ್ ಬಂದುಬಿಟ್ಟು 22ಗೆ ಇತ್ತು. ನನ್ನ ಡೇಟ್ ಬಂದು ಕಂಪ್ಲೀಟ್ ಆಗಿದ್ದು 15ಗೆ ಇತ್ತು. ಬಟ್ ಸೊ ಇನ್ನೂ 1 ವೀಕ್ ಟೈಮ್ ಇದೆ, ನಾರ್ಮಲ್ ಡೆಲಿವರಿ ಆಗುತ್ತೆ, ವೆಯ್ಟ್ ಮಾಡಿ ಅಂತಲೇ ಹೇಳ್ತಾಯಿದ್ರು. ಹಾಗಾಗಿ ನಾನು ಕೂಡ ವೆಯ್ಟ್ ಮಾಡ್ತಾನೆ ಇದೆ, ಆಗುತ್ತೆ ಅಂತ ಹೇಳ್ಕೊಂಡು. ಅದರಲ್ಲೂ ಸೊ ಫುಲ್ಲು ಎಂಟೈರ್ ESICಯಲ್ಲಿ ನಾನಂತೂ ಒಂದು 10 ಕಿಲೋಮೀಟರ್ಸ್ ಅಷ್ಟೇ ವಾಕ್ ಮಾಡಿದ್ದೀನಿ ಅನಿಸುತ್ತೆ. ನಾರ್ಮಲ್ ಡೆಲಿವರಿನೇ ಆಗಬೇಕು, ಸೊ ಮತ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತೇಳಿ ತುಂಬ ಯೋಚನೆ ಮಾಡಿಕೊಂಡು ತುಂಬ ಅಲ್ಲಿ ಹಾಸ್ಪಿಟಲಲ್ಲಿ ಎಲ್ಲ ಕಡೆ ವಾಕ್ ಮಾಡೋದು ಮತ್ತು ಎಕ್ಸಸೈಸ್ ಏನು ಮಾಡೋದು ಅದೆಲ್ಲ ಮಾಡ್ತಿದ್ದೆ. ನಾನು ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂದ್ಕೊಂಡು. ಬಟ್ ಲಾಸ್ಟ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡಿದ್ವಿ, ನನಗೆ ನಾರ್ಮಲ್ ಡೆಲಿವರಿ ಆಗಲೇ ಇಲ್ಲ. ಫಸ್ಟು 3 ಡೇಸ್ ವೆಯ್ಟ್ ಮಾಡಿಸಿದ್ರು. ನೆಕ್ಸ್ಟು ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗು ನನಗೆ ಮೆಡಿಷನ್ನ ಸ್ಟಾರ್ಟ್ ಮಾಡಿದ್ರು 4 ಗಂಟೆಗೆ. 6 ಅವರ್ಸ್ಗೊಂದು ಮೆಡಿಷನ್ಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮಗೆ ಫಸ್ಟು ಡೋಸ್ಗೆ ಆಗುತ್ತೆ, ನಾರ್ಮಲ್ ಡೆಲಿವರಿ ಅಲ್ವಾ ಫಸ್ಟ್ ಆಗಿರೋದು, ಹಾಗಾಗಿ ನಿಮಗೆ ಫಸ್ಟು ಡೋಸ್ಗೆ ಪೇನ್ ಬರುತ್ತೆ, ನಿಮಗೆ ಆಗುತ್ತೆ ಅಂತ ಹೇಳಿದರು ಡಾಕ್ಟ್ರು. ನಾನು ಅದೇ ಅಂದ್ಕೊಂಡ್ವಿ. ಬಟ್ ನಮ್ಮ ತಂಗಿ, ನಮ್ಮ ಮನೇಲಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು, ಅಟ್ಲೀಸ್ಟು ಸ್ಯಾಟರ್ಡೇ ಆದರೂ ಆಗುತ್ತೆ. ನೆಕ್ಸ್ಟು ಸಂಡೇ ಅಮಾವಾಸ್ಯೆ ಇತ್ತು. ಸೊ ಹಾಗಾಗಿ ಆಗುತ್ತೆ ಅಂತೇಳಿ ನಾವು ತುಂಬ ಹೋಪ್ಸ್ ಇಟ್ಕೊಂಡಿದ್ವಿ. ದೇವ್ರ ಮೇಲೆಲ್ಲ ಭಾರ ಹಾಕಿ ದೇವರೆಲ್ಲ ನೆನೆಸ್ಕೊಂಡು, ಅಲ್ಲಿರೋರೆಲ್ಲರೂ ಕೂಡ ಒಂದೊಂದು ದೇವ್ರನ್ನ ನೆನಪಿಸ್ಕೊತಾ ಇದ್ರು. ಶನಿವಾರ ಆಗಿರೋದ್ರಿಂದ ಆಂಜನೇಯ, ಶನಿ ದೇವ್ರ ದೇವಸ್ಥಾನಕ್ಕೆ ಎಲ್ಲ ನಮ್ಮ ಹಸ್ಬೆಂಡ್ ಅಂತೂ ಟೆಂಪಲ್ಗೆ ಹೋಗಿದ್ದು ಬಂದು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದರು. ಸೊ ಇವತ್ತಾದರೂ ಅಟ್ಲೀಸ್ಟ್ ಬೇಗ ಆಗಿಬಿಟ್ರೆ ಸಾಕಂತ ಹೇಳ್ಬಿಟ್ಟು ಡೆಲಿವರಿಗೆ ಹೋದ್ರೂ ಎಷ್ಟು ದೇವ್ರನ್ನ ನೆನೆಸ್ಕೊಂಡು ಹೋಗಬೇಕು, ಹೆಂಗಾಗುತ್ತೆ ಏನಾಗುತ್ತೆ ಅಂತೇಳಿ ಎಲ್ರಿಗೂ ಕೂಡ ಆತಂಕ, ಯೋಚನೆ ಅನ್ನೋದು ಇದ್ದೇ ಇರುತ್ತಲ್ವ. ನನಗೂ ಕೂಡ ಸೇಮ್ ಅದೇ ಥರ ಆಯಿತು. ಸ್ಯಾಟರ್ಡೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 4 ಗಂಟೆಗೆ ಫಸ್ಟ್ ಡೋಸ್ನ ಸ್ಟಾರ್ಟ್ ಮಾಡಿದ್ರು, ಫಸ್ಟ್ ಡೋಸು. ಸೊ ಆಫ್ಟರ್ 6 ಅವರ್ಸ್ ಆದಮೇಲೆ ನಿಮಗೆ ಪೇನ್ ಏನೂ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಸೆಕೆಂಡ್ ಡೋಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ನನಗೆ ನಾರ್ಮಲಾಗಿ ಲೈಟಾಗಿ ಪೇನ್ ಇತ್ತು. ಸೊ ಜಾಸ್ತಿ ಏನು ಪೇನೇ ಬರಲಿಲ್ಲ ನನಗೆ. ಫಸ್ಟು ವೆಡ್ನೆಸ್ಡೇ ಏನು ಪೇನ್ ಇತ್ತು ಲೈಟಾಗಿ, ಅದೇ ಸಿಚುವೇಶನು ಸ್ಯಾಟರ್ಡೇಗೂ ಇತ್ತು. ಮತ್ತು 2.5 ಸೆಂಟಿಮೀಟರ್ಸು ವೆಡ್ನೆಸ್ಡೇ ಏನು ಓಪನ್ ಆಗಿತ್ತು, ಸೇಮ್ ಸ್ಯಾಟರ್ಡೇನೂ ಕೂಡ ಅಷ್ಟೇ ಓಪನ್ ಆಗಿದ್ದು. ಮತ್ತು ಇನ್ನೂ ಎಕ್ಸ್ಟ್ರಾ ಓಪನೇ ಆಗಿರಲಿಲ್ಲ. ಡಾಕ್ಟ್ರ್ ಅಂತೂ ಚೆಕ್ ಮಾಡಿ ಹೇಳ್ತಾನೆ ಇದ್ರು, ನಿಮಗೆ ವೆಡ್ನೆಸ್ಡೇ ಏನು ಓಪನ್ ಆಗಿತ್ತು ಅಷ್ಟೇ ಇರೋದು, ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಮತ್ತು ಎಗೇನು ಒಂದು 10 o'clockಗೆ ಒಂದು ಡೋಸ್ನ ಸ್ಟಾರ್ಟ್ ಮಾಡಿದ್ರು, ಮತ್ತು ಸೆಕೆಂಡ್ ಡೋಸ್ ಆದಮೇಲೆ ನೆಕ್ಸ್ಟ್ ಆಫ್ಟರ್ 6 ಅವರ್ಸ್ ಆದಮೇಲೆ ಥರ್ಡ್ ಡೋಸ್ನ ಯೂಸ್ ಮಾಡ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು. ಸೆಕೆಂಡ್ ಡೋಸ್ ಯೂಸ್ ಮಾಡಿದಾಗಲೂ ಕೂಡ ನನಗೆ ಪೇನೇ ಬರಲಿಲ್ಲ, ಪೇನ್ ಅನ್ನೋದೇ ನನಗೆ ಬರಲಿಲ್ಲ. ಫಸ್ಟ್ ಎಷ್ಟು ಪೇನ್ ತಿಂದಿದ್ದೆ, ಸೆಕೆಂಡ್ ಈ ಟೈಮಲ್ಲಂತೂ ನನಗೆ ಯಾವ ಥರದ್ದು ಪೇನೇ ಬರಲಿಲ್ಲ. ಪೇನ್ ಬರೋದು ಹೆವಿ ಪೇನ್ಸ್, ಆ ಥರ ನಾರ್ಮಲಾಗಿ ಲೈಟಾಗಿ ಸ್ಟಮಕ್ ಪೇನ್ ಇದ್ದಾಗ ಹೆಂಗಿರುತ್ತೆ ಆ ಥರ ಪೇನ್ ಇತ್ತು. ಸೊ ಮೋಸ್ಟ್ಲಿ ಏನು ಪೇನ್ ಬರಲ್ಲ ಅನಿಸುತ್ತೆ, ಆಗುತ್ತೆ ಅಂದ್ಕೊಂಡು ನಾನು ಮತ್ತೆ ವಾಕು, ಅದು ಆ ಡೋಸ್ ಕೊಟ್ಟ ಮೇಲೂ ಕೂಡ ವಾಕ್ ಮಾಡೋದು ಮತ್ತು ಎಕ್ಸಸೈಸ್ ಮಾಡೋದು ಅದೆಲ್ಲ ಮಾಡ್ತಾನೇ ಇದ್ದೆ. ಬಟ್ ಅಲ್ಲಿ ಅಷ್ಟು ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಅಲೋ ಇರಲಿಲ್ಲ, ಹಾಗಾಗಿ ಯಾವುದೇ ರೀತಿ ವೀಡಿಯೋಸ್ನ ನಾವು ಮಾಡ್ಕೊಂಡಿರಲಿಲ್ಲ. ಸೆಕೆಂಡ್ ಡೋಸ್ ಕೊಟ್ಟಮೇಲೂ ನನಗೆ ಆಗಲೇ ಇಲ್ಲ. ಮತ್ತು ಎಗೇನು ಸೇಮು ನಾವು ಥರ್ಡ್ ಡೋಸ್ ಕೊಡಬೇಕು ಲಾಸ್ಟ್ ಮೂಮೆಂಟಲ್ಲಿ ನಮಗೇ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಕೂಡ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವರಂತೂ ಕೋಪ ಮಾಡಿಕೊಂಡು, ನಾಳೆ ಅಮಾವಾಸ್ಯೆ ಇದೆ, ಬೇಡ ಸ್ಟಾಪ್ ಮಾಡಿಬಿಡೋಕ್ಕೆ ಹೇಳ್ಬಿಟ್ಟು ಡಾಕ್ಟ್ರನ್ನ. ಸೊ ಫಸ್ಟು ಆಗುತ್ತೆ ಅಂತೇಳಿ ಇಷ್ಟು 4 ಡೇಸ್ನ ವೆಯ್ಟ್ ಮಾಡಿಬಿಟ್ಟು ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಆಗಲ್ಲ ಅಂತ ಹೇಳ್ತವ್ರೆ, ನಾಳೆ ಅಮಾವಾಸ್ಯೆ ಇದೆ, ಬೇಡ ಸ್ಟಾಪ್ ಮಾಡೋಕ್ಕೆ ಹೇಳು ಅಂತ. ಬಟ್ ಅಲ್ಲಿ ತುಂಬ ಪ್ರೊಸೀಜರ್ ಇದೆ. ಅವ್ರು ಹೇಳಿದ್ರು, ಸೊ ನಿಮಗೆ ಮೆಡಿಸಿನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರು ಕೂಡ ನೀವು ಸೈನ್ ಮಾಡಬೇಕು ಇವಾಗ ಅಂತೇಳಿ. ನಮಗೆ ಭಯ ಆಗ್ತಾಯಿತ್ತು. ಅವ್ರು ಹೇಳಿದ್ರು ಡಾಕ್ಟ್ರು,
ಸೊ ಇವಾಗ ಸ್ಟಾಪ್ ಮಾಡಿದ್ರೆ ಮಗುಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ನೀವು ಯೋಚನೆ ಮಾಡಿ ಸೈನ್ ಮಾಡಬೇಕು ಅಂತೇಳಿ. ಲಾಸ್ಟ್ ಮೂಮೆಂಟ್ 10 o'clock ನನ್ನ ಹಸ್ಬೆಂಡ್ ಮನೆಗೆ ಹೋಗಿದ್ರು. ನಮ್ಮ ತಂಗಿ ಮತ್ತು ನಮ್ಮ ಅಜ್ಜಿ ಇಬ್ಬರೂ ಇದ್ದರು. ಮತ್ತೆ ರಿಟರ್ನ್ ಕರೆಸ್ಕೊಂಡ್ವಿ. ಸೊ ಅವ್ರ ಹತ್ರ ಸೈನ್ ಮಾಡಿಸ್ಬಿಡೋಣ, ಸ್ಟಾಪ್ ಮಾಡೋಣ, ಏನು ದೇವ್ರ ಮೇಲೆ ಭಾರ ಹಾಕೋಣ, ಏನಾಗುತ್ತೆ ನೋಡೋಣ, ನಾಳೆ ಒಂದಿನ ವೆಯ್ಟ್ ಮಾಡಿ ಥರ್ಡ್ ಡೋಸ್ ನಾಳೆ ಈವ್ನಿಂಗ್ ತೊಗೊಳ್ಳೋಣ, ಮಂಡೇ ಆಗೋ ಥರ ಡೆಲಿವರಿ ಇಟ್ಕೊಳ್ಳೋಣ ಅಂತೆಲ್ಲ ಡಿಸಿಷನ್ ತೊಗೊಂಡು ಲಾಸ್ಟ್ ಮೂಮೆಂಟ್ವರೆಗೂ ಯೋಚನೆ ಮಾಡಿದ್ವಿ. ಲಾಸ್ಟು 10 ಅಥವಾ 11 o'clock ಆಯಿತು ಅನಿಸುತ್ತೆ. ನಾವಿಬ್ರೂ ಆರ್ಗ್ಯೂ ಮಾಡಿಕೊಂಡು, ಸೊ ಏನಾಗುತ್ತೆ ಹೇಳಿ, ಇವಾಗ ನಿಮ್ಮ ಡಿಸಿಷನ್ ಮೇಲೆ ನಿಂತಿದೆ, ಸೊ ಏನು ಸೈನ್ ಮಾಡೋದಾ ಬೇಡವಾ ಅಂತೇಳಿ ಇಬ್ಬರು ಡಿಸಿಷನ್ ತೊಗೊಂಡ್ವಿ. ಮತ್ತು ಅದೊಂದು ಏನಿತ್ತು ಅಂದರೆ, ನಮಗೆ ಅಮಾವಾಸ್ಯೆ ದಿನ ಹುಟ್ಟಬಾರ್ದು ಪಾಪು ಅನ್ನೋದು. ಬಟ್ ಮಕ್ಕಳು ಜನ್ಮ ತಾಳ್ಬೇಕಾದ್ರೆ ಯಾವಾಗ ಹುಟ್ಟಿದ್ರು ನಾವೇನೂ ಮಾಡೋಕ್ಕಾಗಲ್ಲ. ಆಮೇಲೆ ಮತ್ತೆ ನನ್ನ ತಂಗಿ ಮತ್ತು ನನ್ನ ತಮ್ಮ ಇಬ್ಬರೂ ಕೂಡ ನಮ್ಮೂರಲ್ಲಿರೋವಂಥದ್ದು ಆರಾಧ್ರಿಗೆ. ಸೊ ಕೇಳಿದ್ರು ಅವರು, ನಮಗೆ ಡೇ ಕೌಂಟ್ ಆಗಲ್ಲ, ಸೊ ಹುಟ್ಟಿರೋ ಟೈಮಿಂಗ್ಸು ಮತ್ತು ನಕ್ಷತ್ರ ಬರೋದು ಮಕ್ಕಳು ಹುಟ್ಟಿದಾಗ ಅಂತ ಹೇಳಿದ್ರು. ಅವಾಗ ಹೇಳಿದಾಗ ಸ್ವಲ್ಪ ನಮಗೆ ಸಮಾಧಾನ ಆಯಿತು. ಬೇಡ, ಸೊ ಯಾವಾಗ ಜನ್ಮ ತಾಳ್ಬೇಕು ಅಂತ ಇರುತ್ತೆ ಅವಾಗಲೇ ಹುಟ್ಟೋದು, ನಾವು ಅಂದ್ಕೊಂಡಂಗೆ ಯಾವುದೂ ಕೂಡ ಆಗಲ್ಲ, ಏನಾಗುತ್ತೆ ನೋಡೋಣ, ದೇವ್ರ ಮೇಲೆ ಭಾರ ಹಾಕೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ. ಮತ್ತು ನೈಟು ಒಂದು 11 o'clock ಥರ್ಡ್ ಡೋಸ್ ಮತ್ತು ಮೆಡಿಷನ್ನ ಸ್ಟಾರ್ಟ್ ಮಾಡಿದ್ರು. ಆಲ್ಮೋಸ್ಟ್ ಒಂದು 2 o'clock ಆಯಿತು. 2 o'clock ಆದ್ರೂ ನಾರ್ಮಲ್ ನನಗೆ ಮತ್ತೆ ಮಿಡ್ನೈಟು ಸಂಡೇ 2 o'clock ಆದ್ರೂ ಕೂಡ ನನಗೆ ನಾರ್ಮಲ್ಲೇ ಪೇನ್ ಇತ್ತು. ಸೊ ಫುಲ್ ಪೇನ್ ಬರಲೇ ಇಲ್ಲ ನನಗೆ. ನನಗಂತೂ ಶಾಕು, ಏನಪ್ಪ ಆಗುತ್ತೆ ಏನು ಅಂತ. ನಾನಂತೂ ಅವಾಗ ತುಂಬ ಅಂದರೆ ತುಂಬಾ ಭಯ ಪಟ್ಬಿಟ್ಟಿದ್ದೆ. ಅಳ್ತಾ ಇದ್ದೆ, ನನಗೇನಾಗುತ್ತೆ ಏನು, ನಾನು ಲಾಸ್ಟ್ ಮೂಮೆಂಟಲ್ಲಿ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳಲ್ವೋ, ಏನಾಗುತ್ತೆ ನನಗೆ. ಮೆಡಿಷನ್ ಎಲ್ಲ ಆಲ್ರೆಡಿ ಸ್ಟಾಪ್ ಆಗೋಯ್ತು. ಓನ್ಲಿ ಒಂದು ಪೇಷಂಟಿಗೆ 3 ಡೋಸ್ ಅಷ್ಟೇ ಯೂಸ್ ಮಾಡೋಕ್ಕಾಗೋದು ಅಂತ ಅವ್ರು ನಮಗೆ ಮುಂಚೆನೇ ಹೇಳಿದರು. ಅದಾದ್ರೂ ಕೂಡ ನಿಮಗೆ ಆಗಿಲ್ಲ ಅಂತ ಹೇಳಿದ್ರೆ, ಸೊ ನಿಮಗೆ ಸಿ ಸೆಕ್ಷನ್ನೇ ಮಾಡಬೇಕಾಗುತ್ತೆ ಅಂತೇಳಿ. ಹಾಗಾಗಿ ನನಗಂತೂ ತುಂಬ ಆತಂಕ, ಭಯ ಆಗ್ತಾನೇ ಇತ್ತು. ಅದ್ರ ಜೊತೆಗೆ ಪಾಪದು ಮೂಮೆಂಟ್ಸ್ ಹೇಗಿದೆ, ಹಾರ್ಟ್ ಬೀಟ್ ಹೇಗಿದೆ, ಅದೆಲ್ಲ ಕಂಟಿನ್ಯೂಸ್ ಚೆಕ್ ಮಾಡ್ತಾನೇ ಇದ್ರು ಅವರು. ಆಲ್ಮೋಸ್ಟ್ ಒಂದು 2 o'clock, ಹಾಫ್ ಆನ್ ಅವರ್ ಒಂದು ಟೈಮು NST ಪಾಪದು ನೋಡ್ತಾನೇ ಇದ್ದರು. ಸೊ ನಮಗೆ ಹಾಫ್ ಆನ್ ಅವರ್ ಒಂದು ಟೈಮ್ ನೋಡಿದಾಗ 2 o'clock ನೋಡಿದ್ರು, 2:30 ನೋಡಿದ್ರು, 3 o'clock ನೋಡಿದಾಗ 3 o'clockಗೆ ನಂದು NST ಪಾಪದು ನೋಡಿದಾಗ ಫುಲ್ ಹಾರ್ಟ್ ಬೀಟೇ ನಿಂತಾಯಿತು. ಅವಾಗಂತೂ ಅವರು ನನ್ನ ಭಯನೇ ಪಡಿಸ್ಬಿಟ್ರು. ಸೊ ಇವಾಗ ಚೆಕ್ ಮಾಡಿದ್ದೀವಿ, ಹಾರ್ಟ್ ಬೀಟ್ ಚೆನ್ನಾಗಿತ್ತು, ಇವಾಗ ಹಾರ್ಟ್ ಬೀಟೇ ಸ್ಟಾಪ್ ಆಗಿದೆ, ಇಮಿಡಿಯೇಟ್ ಸಿ ಸೆಕ್ಷನ್ ಮಾಡಲೇಬೇಕು ನಿಮಗೆ ಅಂತ ಹಸ್ಬೆಂಡ್ ಔಟ್ಸೈಡೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಇಬ್ಬರೂ ಕೂಡ ಸೈನ್ ಮಾಡಿದ್ವಿ. ಬೇರೆ ಆಪ್ಷನ್ನೇ ಇರಲಿಲ್ಲ ನಮಗೆ. ಎಲ್ಲ ಮೆಡಿಷನ್ಸು ಕೂಡ ತೊಗೊಂಡ್ಬಿಟ್ಟಿದ್ದೀನಿ, ಬಟ್ ಆದ್ರೂ ಕೂಡ ನಾರ್ಮಲ್ ಡೆಲಿವರಿ ಆಗ್ತಿಲ್ಲ ಅಂದಾಗ ಮತ್ತೆ ಏನು ಮಾಡೋಕ್ಕಾಗುತ್ತೆ. ಸೊ ಬೇರೆ ಆಪ್ಷನ್ನೇ ಇಲ್ಲ ಅಂತೇಳಿ ಇಬ್ಬರೂ ಸೈನ್ ಮಾಡಿದ್ವಿ. ಜಸ್ಟ್ ಒಂದು 15 minutesಲ್ಲಿ ಅಷ್ಟೇ ಅನಿಸುತ್ತೆ ನನ್ನನ್ನು ಕರ್ಕೊಂಡೋಗಿ ಸಿ ಸೆಕ್ಷನ್ ಮಾಡಿದ್ದು. ಅಷ್ಟರಲ್ಲಿ ಪಾಪು ಮೋಷನ್ ಮಾಡಿಕೊಂಡು ಕುಡಿದ್ಬಿಡ್ತಿತ್ತು. ನೀವು ಈಗ ಸೈನ್ ಮಾಡಿ ಡಿಸಿಷನ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಅಂತ ಹೇಳ್ತಾಯಿದ್ರು ಡಾಕ್ಟ್ರು. ನಿಜವಾಗ್ಲೂ ಒಂದು ಕಡೆ ಸೇಫ್ ಅಂತಲೇ ಅನ್ನಿಸ್ತಾ ಇತ್ತು. ಎಷ್ಟೋ ಮಕ್ಕಳು ಆ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ICU ಇಟ್ಟಿದ್ರು. ನನಗಂತೂ ಇದರಲ್ಲಾದರೂ ನಾನು ಒಂದು ಕಡೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು 15 minutesಲ್ಲಿ ಕರ್ಕೊಂಡೋಗಿ ಎಷ್ಟು ಬೇಗ ಮಾಡಿದ್ರು ಅಂತಲೇ ನನಗೆ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಪ್ರೊಸೆಸ್ ಮುಗಿಸಿದ್ರು. ಸೊ ಒಂದು ಕಡೆ ಸಮಾಧಾನವೂ ಆಯಿತು. ಏನು ಮಾಡ್ತೀರಾ, ಬಟ್ ಲೈಫಲ್ಲಿ ಒನ್ ಟೈಮು ಸಿಚುವೇಶನ್ ಯಾವ ಥರ ಇರುತ್ತೆ, ಏನಾಗುತ್ತೆ ಏನೂ ಅಂದ್ಕೊಳಕ್ಕಾಗಲ್ಲ. ನಾನು ಅಂದ್ಕೊಂಡಿದ್ದೆ ನಂಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು, ಬಟ್ ಸಿ ಸೆಕ್ಷನ್ ಅನ್ನೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ, ಎಷ್ಟೋ ಹೆಣ್ಮಕ್ಳು ನಿಜವಾಗ್ಲೂ ಫಸ್ಟ್ ಸ್ಟಾರ್ಟಿಂಗು ಪೇನ್ ತಿನ್ನೋಕ್ಕಾಗಲ್ಲ ಅಂತೇಳಿ ನಾನು ಸಿ ಸೆಕ್ಷನ್ ಮಾಡಿಸ್ಕೊತೀನಿ ಅಂತಾರೆ. ಯಾವ ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ. ನಾನಂತೂ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಸೊ ತುಂಬ ಜನಕ್ಕೆ ನನ್ನ ಕಡೆಯಿಂದ ಸಜೆಷನ್ ಏನಂತ ಹೇಳಿದ್ರೆ, 1 day or 2 days ಪೇನ್ ತಿನ್ಬೋದು, ಬಟ್ ನಾರ್ಮಲ್ ಡೆಲಿವರಿ ನಿಜವಾಗ್ಲೂ ತುಂಬ ಬೆಟರು. ಸಿ ಸೆಕ್ಷನ್ ಅನ್ನೋದು ನಾನು ಅನುಭವಿಸಿರೋ ಪ್ರಕಾರ ನಿಜವಾಗ್ಲೂ ಅಷ್ಟು ರಿಕವರಿ ಬೇಗ ಆಗ್ತೀವಿ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ. ಲೈಫ್ ಲಾಂಗ್ ನಾವು ಅನುಭವಿಸ್ಬೇಕಾಗಿರುತ್ತೆ. ಸೊ ನನಗಂತೂ ಅದು ಇವಾಗ ಇನ್ನೂ ಸ್ಟಿಲ್ ನಾನು ಆಲ್ಮೋಸ್ಟ್ ಒಂದು 17 days ಆಯಿತು. ಇವಾಗಲೂ ಕೂಡ ನಾರ್ಮಲಾಗಿ ನಾನು ಓಡಾಡೋಕ್ಕಾಗ್ತಾಯಿಲ್ಲ, ನಾರ್ಮಲಾಗಿ ಎದ್ದು ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಸೊ ಮಲ್ಗೋಕ್ಕಾಗ್ತಿಲ್ಲ. ಒಂದು ಸೈಡ್ ಟರ್ನ್ ಆದರೆ ಇನ್ನೊಂದು ಸೈಡ್ ಪೇನ್ ಬರ್ತಿದೆ, ಇನ್ನೊಂದು ಸೈಡ್ ಟರ್ನ್ ಆದರೆ ಇನ್ನೊಂದು ಸೈಡ್ ಪೇನ್ ಬರ್ತಿದೆ. ಎಷ್ಟು ಅನುಭವಿಸ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ನಾನಂತೂ ಯಾವ ಶತ್ರುಗೂ ಬೇಡಪ್ಪ ಈ ಕಷ್ಟ ಇದು ಅಂತ ಅನ್ನಿಸ್ಬಿಟ್ಟಿದೆ. ನಿಜವಾಗ್ಲೂ ತುಂಬ ಜನ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡಿ. ಲಾಸ್ಟ್ ಮೂಮೆಂಟ್ಗೆ ಆಗಲ್ಲ ಅಂತ ಸಿಚುವೇಶನ್ ಬಂದಾಗ ನೀವು ಸಿಸರಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ನಾರ್ಮಲ್ ಡೆಲಿವರಿ ತುಂಬ ಒಳ್ಳೆಯದು. ಸೊ ಲೈಫ್ ಲಾಂಗ್ ನಮಗೆ ಯಾವ ರೀತಿ ಏನೂ ತೊಂದರೆ ಬರಲ್ಲ. ನಾನು ಆಲ್ಮೋಸ್ಟ್ ಒಂದು
ನಮ್ಮದು ಅಂದರೆ ತುಂಬ ಗ್ಯಾಪ್ ಆಯಿತು, ಅದರಿಂದನೂ ಕೂಡ ಪ್ರಾಬ್ಲಮ್ ಆಯಿತು ಅವ್ರು ಹೇಳ್ತಾಯಿದ್ರು. ಸೊ ಡಾಕ್ಟರ್ ಎಲ್ಲ ತುಂಬ ನಗ್ತಾಯಿದ್ರು, ನಮ್ಮದು ತುಂಬ ಗ್ಯಾಪ್ ಆಗಿರೋದಕ್ಕೆ ನಿಮಗೆ ಇದು ಹೊಸ ಎಕ್ಸ್ಪೀರಿಯನ್ಸೇ, ಸೊ ನಿಮ್ಗೆ ಹಳೇದೆಲ್ಲ ಮರ್ತೋಗಿರುತ್ತೆ, ಹೊಸ ಎಕ್ಸ್ಪೀರಿಯನ್ಸೇ ಬಿಡಿ ನಿಮಗೆ ಇದು ಅಂತ ಹೇಳ್ತಾಯಿದ್ರು. ನಿಜ ನನಗಂತೂ ತುಂಬ ಗ್ಯಾಪ್ ಆಗಿರೋದ್ರಿಂದ ನನಗೆ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸೇ ಅಂತ ಅನಿಸುತ್ತೆ. ಒಂದು ಕಡೆ ನಾರ್ಮಲ್ ಡೆಲಿವರಿ ಹೇಗಿರುತ್ತೆ ಅಂತಲೂ ಕೂಡ ರಿಯಲೈಸ್ ಮಾಡ್ಕೊಂಡಿದ್ದೀನಿ, ಸಿಸರಿನ್ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ರಿಯಲೈಸ್ ಮಾಡ್ಕೊಂಡಿದ್ದೀನಿ. ಸಿಸರಿಯನ್ ಕಷ್ಟ ಎಷ್ಟು ಅಂತೇಳಿ ಇವಾಗ ನನಗೆ ಗೊತ್ತಾಯಿತು. ಬಟ್ ಫಸ್ಟು ಸ್ಟಾರ್ಟಿಂಗು ಪೇನ್ ಇರುತ್ತೆ ಅಂತೇಳಿ ಯಾರು ಕೂಡ ಬೇಡ, ಪೇನ್ ತಡ್ಕೊಳಕ್ಕಾಗಲ್ಲ, ಸಿಸರಿನ್ ಮಾಡಿಸ್ಕೊಂಡ್ಬಿಡೋಣ ಅಂತೇಳಿ ತುಂಬ ಇದು ಮಾಡ್ತಾರೆ. ಬಟ್ ಸಿಸರಿಯನ್ ಆದಮೇಲೆ ನಮ್ಮನ್ನು ತಗೊಂಡು ಬಂದು ಮಲಗಿಸ್ದಾಗ ನಾವು ನಿಜವಾಗ್ಲೂ ನನಗೇನು ಅನ್ನಿಸ್ತಿತ್ತು ಅಂತ ಹೇಳಿದ್ರೆ, ನಾನು ನಿಜವಾಗ್ಲೂ ಎದ್ದೇಳ್ತೀನಾ ಅಥವಾ ನಾನು ರಿಕವರಿ ಆಗ್ತೀನಾ, ನಾನು ಇದೇ ಥರ ಮಲಗಿರ್ತೀನಾ, ಏನೇನೋ ತುಂಬ ಯೋಚನೆಗಳು ಮಾಡಿಬಿಟ್ಟಿದೆ, ತುಂಬಾ ಫೀಲ್ ಮಾಡಿಬಿಟ್ಟಿದೆ ನಾನಂತೂ. ನಾನು ಎದ್ದೊಳ್ತೀನಾ ಇಲ್ವಾ ಅನ್ನೋದೇ ನನಗೆ ಯೋಚನೆ ಆಗಿಬಿಟ್ಟಿದ್ದು. ಸೊ ಫಸ್ಟ್ ಆಲ್ಮೋಸ್ಟ್ ಒಂದು 24 hours ನಮ್ಮನ್ನು ಬೆಡ್ ಮೇಲಿಂದ ಎಪ್ಸೋದೇ ಇಲ್ಲ. ನಾರ್ಮಲ್ ಡ್ರಿಪ್ಸು ಹೋಗ್ತಾ ಇರುತ್ತೆ, ಊಟ ಇರಲ್ಲ, ತಿಂಡಿ ಇರಲ್ಲ, ಏನಿರಲ್ಲ. ನನಗಂತ ಅವಾಗ ನನ್ನ ಕಣ್ಣಲ್ಲಿ ನೀರು ಹಾಕೋಕ್ಕೂ ಕೂಡ ನನಗೆ ಅಷ್ಟು ಕೂಡ ನನ್ನಲ್ಲಿ ಇದಿರಲಿಲ್ಲ, ಎನರ್ಜಿ ಇರಲಿಲ್ಲ ಅನಿಸುತ್ತೆ. ಅಷ್ಟು ಫುಲ್ಲು ವೀಕ್ ಆಗಿಬಿಟ್ಟಿದ್ದೆ ನಾನು ಬೆಳಿಗ್ಗೆ 4 ಗಂಟೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ನನಗೆ ಡೆಲಿವರಿ ಆಗಿದ್ದು. ಸೊ ಅದಾದಮೇಲೆ ಆಲ್ಮೋಸ್ಟ್ ಒಂದು 5 o'clockಗೆ ನಾನು ತೊಗೊಂಡು ಬಂದು ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಸೊ ಅವಾಗ ನಾರ್ಮಲ್ ವಾರ್ಡಿಗೆ ಬರಬೇಕಾದ್ರೆ ಅಲ್ಲಿಂದ ಎಷ್ಟು ಹೆವಿ ಚಳಿ ಆಗುತ್ತೆ ಅಂದರೆ, ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಇದಕ್ಕೆ ನಾನು ತುಂಬಾ ಸೆನ್ಸಿಟಿವು. ಸೊ ಮೋಸ್ಟ್ಲಿ ನನ್ನ ಸೆನ್ಸಿಟಿವ್ಗೆ ನಾನು ಅದನ್ನು ತಡ್ಕೊತಾ ಇಲ್ವೇನೋ, ತುಂಬ ಹೆವಿ ಚಳಿ ಆಗ್ತಿದೆಯೇನೋ ಸೊ ನನಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಎಲ್ರಿಗೂ ನಾರ್ಮಲಾಗಿ ರೆಗ್ಯುಲರಾಗಿ ಸೊ ಸಿಸರಿನ್ ಮಾಡಿಸ್ಕೊಂಡು ಬಂದಮೇಲೆ ತುಂಬ ಹೆವಿ ಚಳಿ ಇರುತ್ತೆ, ಮೆಡಿಷನ್ ಹಾಕಿದ್ಮೇಲೆ ಕಂಟ್ರೋಲ್ ಆಗುತ್ತೆ. ಆ ಟೈಮಲ್ಲಿ ನಾನೇನು ಮಾಡಿಬಿಟ್ಟೆ ಅಂದರೆ, ಸೊ ಅಲ್ಲಿಂದ ಕರ್ಕೊಂಡು ಬಂದ ತಕ್ಷಣ ಫುಲ್ ಗಡಗಡ ನಡಗ್ಬಿಟ್ಟಿದ್ದೀನಿ. ನನ್ನ ಬಾಡಿನ ನಾನೇ ಫುಲ್ ಶೇಕ್ ಮಾಡಿಬಿಟ್ಟೆ. ಸೊ ಹೆವಿ ಶೇಕ್ ಮಾಡಿಬಿಟ್ಟೆ ನಾನಂತೂ. ಅವರು ಕೊಟ್ಟಿರೋಂಥ ಬೆಡ್ಶೀಟ್ ಜೊತೆಗೆ ನಮ್ಮದು ಬೆಡ್ಶೀಟ್ನ ಉಸ್ಕೊಂಡ್ಮೇಲೆ ಸ್ವಲ್ಪ ಮೆಡಿಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಕಡಿಮೆ ಆಯಿತು. ಬಟ್ ನಾನು ಅವಾಗಲೇ ತುಂಬ ಹೆವಿ ಬಾಡಿನ ಶೇಕ್ ಮಾಡಿರೋದ್ರಿಂದ ನನಗಂತೂ ತುಂಬ ಹೆವಿ ಪೇನ್ ಸ್ಟಾರ್ಟ್ ಆಗಿಬಿಡ್ತು ಅವಾಗಂತೂ ನಾನು ಅವರು ಮೆಡಿಷನ್ ಕೊಟ್ಟಿಲ್ಲ ಅಂದ್ರೂ ಕೂಡ ಅಳ್ತಿದ್ದೆ. ಆ ಥರ ಸಿಚುಯೇಷನ್ ಇತ್ತು ನಂದಂತೂ. ನಿಜ ನಾನಂತೂ ಏನಪ್ಪ ಇದು ಇಷ್ಟು ಕಷ್ಟ ಇರುತ್ತೆ, ಈ ಥರ ಇರುತ್ತೆ, ಯಾಕೆ ತುಂಬ ಜನ ಹೆಣ್ಮಕ್ಳು ಸಿಸರಿನ್ ಮಾಡಿಸ್ಕೊತೀವಿ ಅಂತ ಹೇಳ್ತಾರೆ ಅಂತ. ನಿಜವಾಗ್ಲೂ ನನಗಂತೂ ಅಯ್ಯಪ್ಪ ನರಕ ಯಾತನೆ ಅನುಭವಿಸ್ದಂಗೆ ಆಗ್ಬಿಡ್ತು ನಿಜ. ಸೊ ನಾರ್ಮಲ್ ಡೆಲಿವರಿಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಫಸ್ಟು ಪೇನ್ ತಿಂದಿರ್ತೀವಿ, 1 days or 2 days ಪೇನ್ ತಿಂದಿರ್ತೀವಿ. ಬಟ್ ಡೆಲಿವರಿ ಆದಮೇಲೆ ನಾವು ವಾಕ್ ಮಾಡ್ಕೊಂಡು ಬರ್ತೀವಿ. ಬಟ್ ಬಂದ ತಕ್ಷಣವೇ ತಿನ್ನೋದಕ್ಕೆ, ಕುಡಿಯೋದಕ್ಕೆ ಎಲ್ಲನೂ ಕೊಡ್ತಾರೆ. ಇಲ್ಲಿ 1 day 24 hours ಏನೂ ಕೊಡಲ್ಲ. ಫಸ್ಟು ಅದು ನಾವು ಎದ್ದು ನಿಂತ್ಕೊಂಡ್ರೆ ನಮ್ಮ ಎನರ್ಜಿಯಿಂದ ನಾವು ಎದ್ದು ನಿಂತ್ಕೊಂಡು ವಾಕ್ ಮಾಡಿದ್ರೆ ಮಾತ್ರ ನೆಕ್ಸ್ಟು ನಮಗೆ ಲಿಕ್ವಿಡ್ ಐಟಮ್ಸ್ನ ತೊಗೊಳಕ್ಕೆ ಹೇಳೋದು. ನನಗೆ ಫಸ್ಟು ಎದ್ದು ನಿಂತ್ಕೊಳ್ಳೋದಕ್ಕೇ ಆಗ್ತಿಲ್ಲ. ನಾನು ನನ್ನ ತಂಗಿ ಇಬ್ಬರೂ ಕೂಡ ಅರ್ಲಿ ಮಾರ್ನಿಂಗ್ 3 ಗಂಟೆ ಟೈಮಲ್ಲಿ ಅವಳು ನನ್ನ ಹೇಳೋದಕ್ಕೆ, ನೀನು ಆ ಕಡೆ ಟರ್ನ್ ಆಗು, ಈ ಕಡೆ ಟರ್ನ್ ಆಗು ಸ್ವಲ್ಪ, ಇಲ್ಲಾಂದರೆ ಈ ಥರ ಇದ್ದರೆ ನಿನಗೆ ನಿಜವಾಗ್ಲೂ ಆಗೋದೇ ಇಲ್ಲ, ಕಷ್ಟ ಆಗುತ್ತೆ ತುಂಬ ಅಂತ ಅವಳು ಹೇಳ್ತಾ ಇದ್ರೆ ನನಗೆ ಯಾವ ಪ್ರೊಸೆಸ್ಸು ಕೂಡ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನನಗೆ ಆ ಕಡೆ ಟರ್ನ್ ಆಗೋಕ್ಕೂ ಆಗ್ತಿಲ್ಲ, ಈ ಕಡೆ ಟರ್ನ್ ಆಗೋಕ್ಕೂ ಆಗ್ತಿಲ್ಲ. ನಾನು ಅಳ್ತಾ ಇದ್ದೀನಿ, ನನಗೆ ನಿಜವಾಗ್ಲೂ ಆಗ್ತಿಲ್ಲ ನನ್ನಿಂದ ಅಂತ. ಅವಳು ಡ್ಯೂಟಿಗೆ ಹೋಗ್ಬೇಕಿತ್ತು ಮಂಡೇ ಅರ್ಲಿ ಮಾರ್ನಿಂಗು. ಏನಾದರೂ ಮಾಡ್ಕೊಂಡು ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಈಗ ನಿನಗೆ ಬಿಟ್ಟಿದ್ದು, ನೀನು ಎದ್ದರೆ ನೀನು ರಿಕವರಿ ಆಗ್ತೀಯಾ, ಇಲ್ಲಾಂದರೆ ನಿನ್ನ ನಡೆ ಬರ ಅಂತೇಳಿ ಅವಳು 4 ಗಂಟೆ ರಾತ್ರಿಗೇ ಟ್ರೈನ್ಗೆ ಹೋದ್ಲು. ಅದಾದಮೇಲೆ ನೆಕ್ಸ್ಟು ಒಂದು ಮಾರ್ನಿಂಗು ಡಾಕ್ಟರ್ ಎಲ್ಲ ಬಂದು ನೋಡಿದ್ಮೇಲೆ, ಸೊ ಒಂದು 11 o'clock ಆಗಿ ನನ್ನ ಹಸ್ಬೆಂಡ್ನ ಕರೆಸ್ಕೊಂಡು ಒಂದು ಮಗುನ ಎತ್ಕೊಳ್ತೀವಲ್ವ, ಈ ಥರ ಹಿಂಗೊಂದು ಮಗುನ ಎತ್ಕೊತೀವಲ್ವ, ಅದೇ ರೀತಿ ಅವರು ನನ್ನನ್ನು ಸಪೋರ್ಟ್ ಮಾಡಿ ಎದ್ದು ನಿಲ್ಲಿಸಿದ್ರು. ಕೆಳಗಡೆ ಎದ್ದು ನಿಲ್ಲಿಸಿದಾಗ ಕಾಲು ಅದು ನಾವು ಪ್ರೆಷರ್ ಹಾಕಿದಾಗ ಪೇನ್ ಕೊಟ್ಟಾಗ್ಲೇ ನಾವು ರಿಕವರಿ ಆಗೋಕ್ಕಾಗೋದು. ಸೊ ಆ ಪೇನ್ ಆಗ್ತಿದೆ ಅಂತೇಳಿ ಸುಮ್ಮನೆ ಕುತ್ಕೊಂಡ್ರೆ ನಿಜವಾಗ್ಲೂ ಆಗಲ್ಲ ಅಂತೇಳಿ ಎಲ್ಲರೂ ಅಕ್ಕಪಕ್ಕದವ್ರು ಹೇಳ್ತಾನೆ ಇದ್ರು. ಆವಾಗ ನಾನು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕಂಟ್ರೋಲ್ ತಗೊಂಡು ನಾನು ನಿಂತ್ಕೊಂಡು ಆಮೇಲೆ ಸ್ವಲ್ಪ ಓಡಾಡಿಸಿದ್ರು. ಆವಾಗ ಸ್ವಲ್ಪ ನನಗೆ ಸಮಾಧಾನ ಆಯಿತು. ಅವಸ್ನ ಅಲೋ ಮಾಡ್ತಿರ್ಲಿಲ್ಲ. ಸೊ ಅರ್ಲಿ ಮಾರ್ನಿಂಗ್ 6:30 to 7:30 ಅಲೋ ಇರ್ತಿತ್ತು. ಆ ಟೈಮಲ್ಲಿ ಅವ್ರು ಬೆಳಿಗ್ಗೆನೇ ಎದ್ದು ಬಂದು ನನ್ನನ್ನು ಬೆಡ್ ಮೇಲಿಂದ ಕೆಳಗಡೆ ಇಳಿಸಿ ವಾಕ್ ಮಾಡಿಸಿ, ಅವರು ಸ್ವಲ್ಪ ವಾಕ್ ಮಾಡಿಸಿದಾಗ ನನಗೆ ಸ್ವಲ್ಪ ಸಮಾಧಾನ ಆಗ್ತಾಯಿತ್ತು.
ಆವಾಗ ನಾನು ಆಮೇಲೆ ಮತ್ತೆ ಮತ್ತೆ ಮಧ್ಯಾಹ್ನ ಟೈಮೆಲ್ಲ ನಾನೇ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸಂಡೇ ಡೆಲಿವರಿ ಆದಮೇಲೆ ನನಗೆ ಒಂದು 3 ಡೇಸು ಕಂಟಿನ್ಯೂಸ್ ಆಗಿ ಮೆಡಿಷನ್ನ ಕೊಟ್ಟರು. ಸೊ ಮೆಡಿಷನ್ ಕೊಡ್ತಾ ಇದ್ರಲ್ವ, ಅಷ್ಟು ಪೇನ್ ಅಂತ ಏನು ಅನ್ನಿಸ್ತಿರ್ಲಿಲ್ಲ. ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಬಟ್ ಒಂದು ಐ ಥಿಂಕ್ ನಾನು ಟ್ಯೂಸ್ಡೇ ಅನಿಸುತ್ತೆ, ಟ್ಯೂಸ್ಡೇ ಅರ್ಲಿ ಮಾರ್ನಿಂಗ್ ಮತ್ತೆ ಎಗೇನ್ ಪೇನ್ ಬಂದುಬಿಟ್ಟಿದೆ. ಸೊ ಮೆಡಿಸನ್ನ ಸ್ಟಾಪ್ ಮಾಡಿದರು. ಟೈಮು ನೈಟು ನೋಡೋಣ ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದರೆ ಫುಲ್ಲು ಹೆವಿ ಫೀವರ್ ಥರ ಬಂದುಬಿಟ್ಟಿದೆ ಮತ್ತು ಹೆವಿ ಪೇನ್ ಆಗಿಬಿಟ್ಟಿದೆ. ಸಿಸ್ಟರ್ಸು ಕರೆದ್ರೂ ಕೂಡ ಬರ್ತಾ ಇರಲಿಲ್ಲ. ಸೊ ಡಾಕ್ಟ್ರ್ ಸಜೆಷನ್ ಇದ್ದಾನೆ ಏನು ಕೊಡಬಾರ್ದು ಅಂತ ಹೇಳಿ ಅವ್ರಿಗೂ ಇರುತ್ತಲ್ವ. ಹಾಗಾಗಿ ಅವರು ಕೂಡ ಬರ್ತಾ ಇಲ್ಲ. ನಾನು ಅಳ್ತಾ ಇದ್ದೀನಿ, ಅವ್ರ ಮೇಲೇ ಕೂಡ ಜಗಳ ಮಾಡ್ತಾ ಇದೆ. ನನಗೆ ಇಷ್ಟು ಪೇನ್ ಆಗ್ತಿದೆ, ಇಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ನೀವೇನು ಮಾಡ್ತಾನೆ ಇಲ್ವಲ್ಲ, ಈ ಥರ ಇದ್ದರೆ ಹೆಂಗೆ ಮಾಡೋದು, ಹೆಂಗೆ ಡಾಕ್ಟ್ರು ಕರೀರಿ ಅಂತೇಳಿ ಅವ್ರ ಮೇಲೇ ಜಗಳ ಮಾಡ್ತಾ ಇದ್ದಾರೆ. ಅವರು ನಮಗೂ ಇರುತ್ತಮ್ಮ ಪ್ರೊಸೀಜರು, ಸೊ ಅದನ್ನೆಲ್ಲ ತಿಳ್ಕೊಂಡು ಬಂದು ಮಾಡಬೇಕು ಅಂತೇಳಿ ಬಂದು ಅವಾಗ ಪೇನ್ದು ಇಂಜೆಕ್ಷನ್ನು ಮತ್ತು ಡ್ರಿಪ್ಸ್ ಎಲ್ಲ ಹಾಕಿದ್ರು. ಮತ್ತು ಆವಾಗ ಸ್ವಲ್ಪ ಕಡಿಮೆ ಆಯಿತು. ನಿಜ ಒಂದೊಂದು ಟೈಮ್ ನಾನು ನಿಜ ಏನೂ ಕೂಡ ತಡೆಯಲ್ಲ. ಮೆಡಿಷನ್ ಸ್ಟಾಪ್ ಮಾಡಿದ ತಕ್ಷಣ ನನ್ನ ಬಾಡಿ ರಿಯಾಕ್ಟೇ ಆಗಿಲ್ಲ, ಮತ್ತು ಎಗೇನ್ ಪೇನ್ ಬಂದುಬಿಟ್ಟಿತ್ತು. ಸೊ ಅರ್ಲಿ ಮಾರ್ನಿಂಗ್ ಮತ್ತೆ ಎಗೇನ್ ಮೆಡಿಷನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಕಡಿಮೆ ಆಯಿತು. ಮತ್ತು ಅವತ್ತು ಮತ್ತು ವೆಡ್ನೆಸ್ಡೇ ಈವ್ನಿಂಗ್ ತನಕ ನಮಗೆ ಮೆಡಿಷನ್ನ ಕೊಟ್ಟರು. ಆಲ್ಮೋಸ್ಟು ಕಡಿಮೆ ಆಯಿತು. ಮತ್ತು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ 3 ಡೇಸು ಟ್ಯಾಬ್ಲೆಟ್ಸ್ನ ಕೊಟ್ಟರು. ಆಲ್ಮೋಸ್ಟ್ ಒಂದು ಸ್ವಲ್ಪ ರಿಕವರಿ ಅಂತ ಅಂದ್ಕೊಂಡೆ. ಬಟ್ ಸ್ಟಿಲ್ ಇವಾಗಲೂ ಕೂಡ ಪೇನ್ ಇದೆ. ಬಟ್ 1 ಮಂತ್ ಬೇಕು ಅಂತ ಹೇಳಿದ್ದಾರೆ ಅದೆಲ್ಲ ಕಡಿಮೆ ಆಗೋದಕ್ಕೆ. ನೋಡೋಣ ಹೇಗಿರುತ್ತೆ ಅಂತೇಳಿ. ನಿಜವಾಗ್ಲೂ ಹೇಳ್ತಿದ್ದೀನಿ ಎಲ್ಲ ಹೆಣ್ಮಕ್ಳಿಗೂ, ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡಿ. ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಜ ಸೆಕ್ಷನ್ ಅನ್ನೋದು ಎಷ್ಟು ಕಷ್ಟ ಅನ್ನೋದು ನನಗೆ ಇವಾಗ ಗೊತ್ತಾಯಿತು. ಬಟ್ ಅಲ್ಲಿ ಸಿಸರಿನ್ ಮಾಡಬೇಕಾದ್ರೆ ನಮಗೆ ಒಂದು ಇಂಜೆಕ್ಷನ್ನ ಬೆನ್ನಿಗೆ ಕೊಟ್ಟಿರ್ತಾರಲ್ವ, ಸೊ ಅದು ತುಂಬ ಲೈಫ್ ಲಾಂಗ್ ಪೇನ್ ಬರುತ್ತೆ ಅಂತ ಹೇಳ್ತಾರೆ. ಮಲ್ಕೋಬೇಕಾದ್ರೆ ಪಿಲೋ ಹಾಕ್ಕೊಳ್ಳೋಂಗಿಲ್ಲ. ಸೊ ಅದೊಂದು ಪ್ರಾಬ್ಲಮ್ಮು. ನಾನು ಇವಾಗಲೂ ಕೂಡ ಹಿಂಗೆ ಮಲಗಿರ್ಬೇಕಾದ್ರೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಒಂದು 17 ಡೇಸಿಂದ ಕಣ್ಣು ತುಂಬ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಹೊಟ್ಟೆ ತುಂಬ ಊಟ ಮಾಡೋಕ್ಕಂತೂ ಆಗ್ತಿಲ್ಲ. ಆ ಪೇನ್ಗೆ ನನಗೆ ತಿನ್ನೋದಕ್ಕೂ ಕೂಡ ಸಮಾಧಾನನೇ ಇಲ್ಲ. ನಿಜ ತಿನ್ಬೇಕನ್ಸಿದ್ರೆ ಏನೋ ಊಟ ಮಾಡಬೇಕಲ್ಲ. ನಮ್ಮ ಮನೇಲಿ ನಿಜವಾಗ್ಲೂ ನಮ್ಮ ಅಜ್ಜಿ, ನಮ್ಮಮ್ಮ ಎಲ್ಲರೂ ಕೂಡ ಇಷ್ಟೇ ತಿಂತಿದ್ದಿ ಅಂತ ಯಾವಾಗಲೂ ಕೂಡ ಬೈತಾನೇ ಇದ್ದಾರೆ. ನಾನು ರಾತ್ರಿನೂ ಅವ್ರಿಗೆ ಹೇಳ್ದೆ, ನನ್ನ ಕಷ್ಟ ನನಗೇ ಗೊತ್ತು, ಏನು ಮಾಡಲಿ, ನಾನು ಯಾವಾಗ ನಾನು ರಿಕವರಿ ಆಗ್ತೀನಿ ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ನನ್ನ ಕಷ್ಟ ನನಗೆ ಗೊತ್ತು, ನಾನು ಎಷ್ಟಾದರೂ ತಿಂತೀನಿ, ನೀವೇನು ಹೇಳ್ಬೇಡಿ ಅಂತೇಳಿ ರಾತ್ರಿನೂ ಕೂಡ ಅವ್ರ ಜೊತೆ ವಾದ ಮಾಡ್ತಾಯಿದ್ದೆ. ತುಂಬಾ ಕಷ್ಟ. ನಾರ್ಮಲ್ ಡೆಲಿವರಿ ಥರ ಅಂತೂ ಸಿಸರಿಯನ್ ಅಲ್ವೇ ಅಲ್ಲ. ನನಗಂತೂ ರಿಕವರಿ ಆಗೋಕ್ಕೆ ಯಾವಾಗ ಆಗ್ತೀನಿ, ಏನಾಗ್ತೀನಿ, ಇನ್ನೂ ನನಗೆ ಸ್ಟಿಲ್ ನನ್ನ ಮೇಲೆ ನನಗೆ ಸ್ಟ್ಯಾಂಡಿಂಗ್ ತೊಗೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಕಷ್ಟ ಆಗ್ತಿದೆ. ಸಿಸೇರಿಯನ್ ಆದರೆ ಏನು ಪ್ರಾಬ್ಲಮ್ಮು ಅಂತ ಹೇಳಿದ್ರೆ, ಸೊ ನಮ್ಮದು ಸಿಸೇರಿಯನ್ ಮಾಡಿದ್ಮೇಲೆ ತುಂಬ ಜನಕ್ಕೆ ತಾಯಿ ಮಗುನ ಒಟ್ಟಿಗೆ ಕೊಟ್ಟಿರೋದೇ ತುಂಬ ಕಡಿಮೆ ಅನಿಸುತ್ತೆ. ನಾನಿದ್ದಂಥ ವಾರ್ಡಲ್ಲಿ ಒಂದು 8 ಬೆಡ್ ಇತ್ತು. 8 ಬೆಡ್ಡಲ್ಲಿ ನನ್ನ ಮಗು ಮಾತ್ರನೇ ನನ್ನ ಹತ್ರ ಇದ್ದಿದ್ದು. ನಿಜ ಬೇರೆಯವ್ರನ್ನ ನೋಡಿದಾಗ ನನಗೆ ಎಷ್ಟು ಬೇಜಾರಾಗ್ತಿತ್ತು ಅಂದ್ರಪ್ಪ, ಈ ಥರ ತಾಯಿ ಇಷ್ಟು ಕಷ್ಟ ಇರುತ್ತಾ, ಈ ಥರ ಇರುತ್ತಾ. ನಾನು ಅದನ್ನೆಲ್ಲ ನೋಡಿ ನಿಜವಾಗ್ಲೂ ನಾನು ಎಷ್ಟು ಫೀಲ್ ಮಾಡಿದ್ದೀನಿ ಅಂದರೆ, ತುಂಬ ಜನಕ್ಕೆ ಫೀಡಿಂಗ್ ಮಾಡೋಕ್ಕೆ ಹಾಲು ಬರ್ತಿರಲ್ಲ, ಅವ್ರು ಎಷ್ಟು ಕಷ್ಟಪಡ್ತಿರ್ತಾರೆ ಅಂದರೆ ನಿಜವಾಗ್ಲೂ ಅವ್ರನ್ನೆಲ್ಲ ನೋಡಿದಾಗ ನನಗಂತೂ ಇಷ್ಟು ಕಷ್ಟಪಡಬೇಕಾ, ಈ ಥರ ಇರುತ್ತಾ ಸಿಚುವೇಶನ್ನು, ಈ ತಾಯಿ ಜನ್ಮ ಅನ್ನೋದು ಹೆಂಗಿರುತ್ತೆ ಅಂತ ಹೇಳಿದ್ರೆ, ತಾಯಿ ಋಣನ ಎಂದಿಗೂ ನಿಜವಾಗ್ಲೂ ನಾವು ತೀರ್ಸೋಕ್ಕೆ ಆಗಲ್ಲ. ನಾವು ತಾಯಿ ಆದಮೇಲೆ ಅದನ್ನು ನಮಗೆ ಅರ್ಥ ಆಗುತ್ತೆ. ಅಲ್ಲಿ ತುಂಬ ಜನ ಒಂದೊಂದು ಮಕ್ಕಳಿಗೆ ಒಂದೊಂದು ರೀತಿ ಇರ್ತಿತ್ತು. ಸ್ವಲ್ಪ ಒಂದೊಂದು ಮಕ್ಕಳಿಗೆ ಉಸಿರಾಟಕ್ಕೆ ತೊಂದರೆ ಇದ್ದರೆ, ಒಂದೊಂದು ಮಕ್ಕಳಿಗೆ ತಾಯಿ ಫೀಡ್ ಮಾಡೋಕ್ಕೆ ಹಾಲು ಬರ್ತಿರಲ್ಲ ಅಂತೇಳಿ ಪ್ರಾಬ್ಲಮ್ ಆಗಿ ಅವ್ರನ್ನೂ ತೊಗೊಂಡು ಆ ಮಕ್ಕಳನ್ನು ತೊಗೊಂಡೋಗಿ ICUಗೆ ಇಟ್ಟಿರ್ತಾರೆ. ಈ ಥರ ಒಂದೊಂದು ಮಕ್ಕಳಿಗೆ ಒಂದೊಂದು ಪ್ರಾಬ್ಲಮ್ ಇರ್ತಿತ್ತು. ಸೊ ನಿಜವಾಗ್ಲೂ ನಾವು ಒಂದು ಕಡೆ ನಮ್ಮ ಅಜ್ಜಿ ಅಂತೂ ನಾವದೆಷ್ಟು ಪುಣ್ಯ ಮಾಡಿದ್ದೀವಿ, ಇದರಲ್ಲಾದ್ರೂ ತಾಯಿ ಮಗು ಒಂದು ಕಡೆ ಇದ್ದೀರಾ ಅಂತ ಹೇಳ್ತಾಯಿತ್ತು. ಅಲ್ಲಿ 8 ಬೆಡ್ಡಲ್ಲಿ ನಾನು ಒಬ್ಳು, ನನ್ನ ಹತ್ರ ಮಾತ್ರನೇ ನನ್ನ ಮಗು ಇದ್ದಿದ್ದು. ಇನ್ನೆಲ್ಲ ಮಕ್ಕಳು ಕೂಡ ICUನಲ್ಲಿ ಇದ್ವಿ. ಸೊ ಎಲ್ಲ ಮಕ್ಳಿಗೂ ಒಂದೊಂದು ರೀತಿ ಏನೋ ಒಂದೊಂದು ಪ್ರಾಬ್ಲಮ್ ಇರ್ತಿತ್ತು. ಅದು 3 ಡೇಸ್ 4 ಡೇಸ್ ಆದಮೇಲೆ ಮಕ್ಕಳನ್ನ ಅವ್ರ ಜೊತೆ ಕೊಡ್ತಾಯಿದ್ರು. ಬಟ್ ಅವ್ರು ಅನುಭವಿಸ್ತಿದ್ದ ಕಷ್ಟ ಎಷ್ಟಿರ್ತಿತ್ತು ಗೊತ್ತಾ. ಎಲ್ರಿಗೂ ಎಲ್ಲದರಲ್ಲೂ ಅದೃಷ್ಟ ಮಾಡಿರೋಕ್ಕಾಗಲ್ಲ. ಬಟ್ ನಾನು ನನ್ನ ಇದರಲ್ಲಿ ಅದೃಷ್ಟವಂತೆ ಅಂತ ಏನು ಹೇಳ್ಕೊಳ್ಳಲ್ಲ. ಬಟ್ ತುಂಬಾ ಕಷ್ಟಪಟ್ಟಿದ್ದೀನಿ. ಬಟ್ ನನ್ನ ಜೊತೆ ನಾನು ಹುಟ್ಟಿದ ತಕ್ಷಣವೇ ನನ್ನ ಮಗುನ ನನಗೆ ಕೊಟ್ಟರು, ಅದೊಂದು ಖುಷಿ ಇದೆ. 4 ಡೇಸ್ ಆದಮೇಲೆ ಐ ಥಿಂಕ್ ಥರ್ಸ್ಡೇ ಅನಿಸುತ್ತೆ, ನಮಗೆ ಪಾಪುಗೆ ಸ್ವಲ್ಪ ಲೈಟಾಗಿ ಜಾಂಡೀಸ್ ಇದೆ. ಸೊ ಪಾಪನ ಕರೆಂಟಲ್ಲಿ ಇಡಿ ಅಂತ ಹೇಳಿದ್ರು. ಫೀಡ್ ಮಾಡಿಸಿ ಮತ್ತೆ ತೊಗೊಂಡೋಗಿ ಅಲ್ಲೇ ಮಲಗಿಸಿ ಅಂತ ಹೇಳಿದ್ರು. ಸೊ ನಾವು ಫೀಡ್ ಮಾಡಿಸಿ ಮತ್ತೆ ತೊಗೊಂಡೋಗಿ ಅಲ್ಲೇ ಮಲಗಿಸಿ
ಫೀಡ್ ಮಾಡಿಸೋದು ಮತ್ತು ಮಗುನ ತೊಗೊಂಡೋಗಿ ಅಲ್ಲೇ ಮಲಗಿಸೋದು. ಆಲ್ಮೋಸ್ಟ್ ಒಂದು 6 to 8 ಅವರ್ಸ್ ಕರೆಂಟಲ್ಲೇ ಮಲಗಿಸಿದ್ವಿ. ಒನ್ ಡೇಗೆ ಆಲ್ಮೋಸ್ಟ್ ರಿಕವರಿ ಮಾಡ್ಕೊಂಡೇ ಬಿಟ್ಟೆ ನಾನಂತೂ. ಮತ್ತು ಅದ್ರ ಜೊತೆಗೆ ಬ್ಲಡ್ ಟೆಸ್ಟ್ಗೂ ಕೊಟ್ಟಿದ್ರು. ಆ ಬ್ಲಡ್ಡಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಅವರೇ ಬಂದು ಡಾಕ್ಟರ್ ಹೇಳಿದ್ರು ಸಂಜೆ, ನಿಮ್ಮ ಮಗುನೇನು ಕರೆಕ್ಟಿಗೆ ಇಡೋದು ಬೇಡ ಅಂತ ಹೇಳಿದ್ರು. ಅವಾಗ ಸ್ವಲ್ಪ ಸಮಾಧಾನವೂ ಆಯಿತು. ನನಗೇನು ಹಾಸ್ಪಿಟಲ್ಗೆ ಬಂದು ಆಲ್ಮೋಸ್ಟ್ ಒಂದು 10 days ಆಗಿದೆ. ಬೇಗ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಬೇಕು, ಈ ಹಾಸ್ಪಿಟಲಲ್ಲಿ ಇರೋಕ್ಕಾಗ್ತಿಲ್ಲ ಅನ್ನೋ ಒಂಥರ ಫೀಲ್ ಆಗ್ತಾಯಿತ್ತು ನನಗೆ. ಎಷ್ಟು ಬೇಗ ಮನೆಗೆ ಹೋಗ್ತೀನಿ ಅನ್ನೋ ಒಂಥರ ಆಗ್ತಿತ್ತು. ಹಂಗಾಗಿ ಈ ಥರ ಆಗೋಯ್ತಲ್ಲ ಲಾಸ್ಟ್ ಮೂಮೆಂಟಲ್ಲಿ ಪಾಪುಗೆ ಅಂತೇಳಿ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದೆ. ಅಂತೂ ಇಂತೂ ಮಗುನೂ ಕೂಡ ರಿಕವರಿ ಮಾಡ್ಕೊಂಡ್ವಿ. ಆ ಮಗುಗೆ ಬ್ಲಡ್ ತೊಗೋಬೇಕಾದ್ರೆ ಅದನ್ನ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಡಾಕ್ಟ್ರಂತೂ ನೋಡಬೇಡ ಹೋಗಮ್ಮ ಆಚೆ ಅಂತಲೇ ಹೇಳ್ಬಿಟ್ರು ನನ್ನನ್ನು. ಆ ಮಗು ಚಿಕ್ಕ ಮಗುಗೆ ಏನು ಬ್ಲಡ್ ಬರುತ್ತೆ ಹೇಳಿ ಪಾಪ, ಬ್ಲಡ್ಡನ್ನು ತಗೊತಾ ಇದ್ರು. ಬೇರೆ ಮಗು ನೋಡ್ಬಿಟ್ಟು ನಾನೇ ಫೀಲ್ ಮಾಡ್ತಾ ಇದ್ದೆ, ನಮ್ಮ ಮಗು ತೊಗೊಂಡೋಗಿ ಕೊಟ್ಟಾಗ ಹೋಗಮ್ಮ ಆಚೆಗೆ ಅಂದ್ಬಿಟ್ರು ನನಗಂತೂ. ಕಂಪಲ್ಸರಿ ಒಂದು 7 days ಸಿಸರಿನ್ ಆದಮೇಲೆ 7 days ಅಡ್ಮಿಟ್ ಮಾಡ್ಕೊತಾರಂತೆ. ಸೊ ಅದಾದಮೇಲೆ 7 days ಆದಮೇಲೆ ಡಿಸ್ಚಾರ್ಜ್ ಮಾಡೋದು. ಬಟ್ ನನಗಂತೂ ಹಾಸ್ಪಿಟಲಲ್ಲಿ ಇದ್ದು ಬೇಜಾರಾಗ್ಬಿಟ್ಟಿತ್ತು. 7 days ಕಂಪ್ಲೀಟ್ ಆದಮೇಲೆ 8 daysಗೆ ನೆಕ್ಸ್ಟ್ ಡೇಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದರು. ಬಟ್ 1 day ಬಿಫೋರೇ ನಾನು ಡಾಕ್ಟರ್ನ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟೆ, ನಾನು ನಾರ್ಮಲ್ ಆಗಿದ್ದೀನಿ, ಸೊ ನಾನು ಡಿಸ್ಚಾರ್ಜ್ ಮಾಡಿಸ್ಕೊತೀವಿ, ಏನಾದರೂ ಇತ್ತು ಅಂತ ಹೇಳಿದ್ರೆ ಎಮರ್ಜೆನ್ಸಿ ಬಂದು ನಾವು ತೋರಿಸ್ಕೊತೀವಿ ಅಂತೇಳಿ. ಅವ್ರು ಬಂದು ಡಾಕ್ಟರ್ ಎಲ್ಲ ನನ್ನನ್ನು ನೋಡಿಬಿಟ್ಟು ಡಿಸೈಡ್ ಮಾಡಿ ನನಗೆ ಡಿಸ್ಚಾರ್ಜು ಸ್ಯಾಟರ್ಡೇ ಕೊಟ್ಟರು. ಸ್ವಲ್ಪ ಖುಷಿನೂ ಆಯಿತು, ಅಂತೂ ಇಂತೂ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ನನಗಂತೂ ಫುಲ್ಲು ಸಮಾಧಾನ ಆಗಿಬಿಟ್ಟಿತ್ತು. ಅವರೆಲ್ಲರೂ ಕೂಡ ಅಲ್ಲಿ ಪಕ್ಕದ ಬೆಡ್ಡಲ್ಲಿ ಇರೋರೆಲ್ಲ ನನ್ನ ಜೊತೆನೇ ಅವ್ರಿಗೂ ಕೂಡ ಸೇಮ್ ಸಿಸರಿಯನ್ ಆಗಿದ್ದು. ಬಟ್ ಅವರೆಲ್ರಿಗಿಂತ ಮುಂಚೆ ನಾನು 1 day ಬಿಫೋರೇ ಡಿಸ್ಚಾರ್ಜ್ ಮಾಡಿಸ್ಕೊತಾ ಇದ್ದೀನಿ ಅಂತ ಅವ್ರು ಅಂತೂ ಇಂತೂ ನೀವು ಡಾಕ್ಟ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಮಾಡಿಸ್ಕೊಂಡೇ ಬಿಟ್ರಲ್ಲ ಅಂತ ಹೇಳ್ತಾಯಿದ್ರು. ಬಟ್ ನಿಜ ಹಾಸ್ಪಿಟಲ್ದು ಇರೋದು, ಹಾಸ್ಪಿಟಲಲ್ಲಿ ಸ್ಟೇ ಮಾಡೋದು ಅಂದರೆ ನರಕ ಅಂತಲೇ ಅನ್ನಿಸ್ಬೋದು. ಯಾವ ಹಾಸ್ಪಿಟಲ್ ಆದ್ರೂ ಅಷ್ಟೇ. ಸೊ ನಾನು ಮುಂಚೆ ಸ್ಟಾರ್ಟಿಂಗ್ ನಮ್ಮ ಭವಿಷ್ಯ ಹುಟ್ಟಿದಾಗ ಐ ಥಿಂಕ್ ಒಂದು 4 days ಇದ್ವಿ ಅನಿಸುತ್ತೆ. ಒಂದು 3 days ಡೆಲಿವರಿ ಆದಮೇಲೆ ಬಿಫೋರ್ 1 day ಮುಂಚೆ ಹೋಗಿದ್ವಿ ಅಷ್ಟೇ. 4 days ನೆಕ್ಸ್ಟ್ ಡೇಗೆಲ್ಲ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದುಬಿಟ್ಟಿದ್ವಿ. ಈ ಟೈಮು ಕೂಡ ನಾವು ಅದೇ ರೀತಿ ಆಗುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡಿದ್ದು. ಊರಿಂದ ಹಾಗಾಗಿ ಅಜ್ಜಿ ಮತ್ತು ನಮ್ಮ ತಂಗಿ ಎಲ್ಲರೂ ಕೂಡ ಬಂದಿದ್ದು. ಬಟ್ ಏನು ಮಾಡೋಕ್ಕಾಗುತ್ತೆ, ನಮ್ಮ ಸಿಚುವೇಶನ್ ಆ ಥರ ಆಗೋಯಿತು. ನಾವು ಅಂದ್ಕೊಂಡಿದ್ದ ರೀತಿ ಯಾವುದು ಕೂಡ ಆಗಲ್ಲ ಅಲ್ವಾ. ನನಗಂತೂ ನಿಜವಾಗ್ಲೂ ಯಾಕಪ್ಪ ಬೇಕು ಅಂತ ಅನ್ನಿಸ್ಬಿಡ್ತು ಈ ಸಲ ನಿಜವಾಗ. ತುಂಬ ಜನ ಮೆಸೇಜ್ ಮಾಡ್ತಿದ್ದು ಏನಂತ ಹೇಳಿದ್ರೆ, ಯಾವ ಮಗು ಆಯಿತು ನಿಮಗೆ ಅಂತೇಳಿ. ನಮಗೆ ಆಗಿದ್ದು ಸೆಕೆಂಡ್ ಮಗುನೂ ಕೂಡ ಹೆಣ್ಣು ಮಗುನೇ ಆಯಿತು. ಸೊ ನನಗೆ ಇವತ್ತು ಡಿಸ್ಚಾರ್ಜ್ ಇರೋದ್ರಿಂದ ಡಾಕ್ಟರ್ ಎಲ್ಲರೂ ಬಂದು ನೋಡ್ತಾ ಇದ್ರು. ತುಂಬಾ ಖುಷಿ ಆಗ್ತಾಯಿತ್ತು ನನಗೆ. ಮನೆಗೆ ಹೋಗ್ತೀನಿ